ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆ ಮುತ್ತು ಬರೆದಿರೋದು ಎಸ್ ಷಡಕ್ಷರಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ತಾಯತ ಧೈರ್ಯ ತಂದು ಕೊಡುತ್ತಾ ಅಂದ್ರೇನು? ನಾವು ತಾಯತ ಪಡ್ಕೋತೀವಲ್ವಾ, ಅದು ನಮಗೆ ಧೈರ್ಯ ತಂದು ಕೊಡುತ್ತಾ ಅನ್ನೋ ಟೈಟಲ್ ಇದು. ಸೊ ಇದ್ರಲ್ಲಿ ಒಂದು ಚಾಪ್ಟರ್ ಇದೆ, ನೋಡೋಣ. ಚೆನ್ನಾಗಿದೆ. ಒಂದು ರಾತ್ರಿ ಆ ಊರಿನ ಪಕ್ಕದಲ್ಲಿ ಒಂದು ವ್ಯಾನ್ ನಿಂತಿತ್ತು. ಒಂದು ಊರಲ್ಲಿ ಒಂದು ವ್ಯಾನ್ ನಿಂತಿತ್ತು. ಅದು ಐಸ್ ಕ್ರೀಮ್ ಸಾಗಿಸಲು ಉಪಯೋಗಿಸುವ ದೊಡ್ಡ ರೆಫ್ರಿಜಿರೇಟರ್ ವ್ಯಾನು. ಅಂದ್ರೆ ಐಸ್ ಕ್ರೀಮ್ ಸಾಗಿಸ್ತಾರಲ್ವಾ, ಅದು ಒಳಗೆ ಫುಲ್ ಬರೀ ಐಸ್ ಇರುತ್ತೆ, ಆ ವ್ಯಾನ್ ಅದು. ಅದರ ಒಳಗಡೆಯ ತಾಪಮಾನ 0 ಡಿಗ್ರಿಗಿಂತಲೂ ಕಡಿಮೆ ಇರುತ್ತೆ. ಆ ಊರಿನ ಯುವಕನೊಬ್ಬ ಕುತೂಹಲದಿಂದ ವ್ಯಾನಿನ ಒಳಗೆ ಹೊಕ್ಕು ನೋಡಲು ಹೋಗಿ ಒಳಗೆ ಹೋಗ್ಬಿಟ್ಟ. ಆ ವ್ಯಾನ್ ಒಳಗೆ ಏನಿದೆ ನೋಡೋಣ ಅಂತ ಹೇಳಿ ಅವನಿಗೆ ಒಂಥರ ಕುತೂಹಲ, ಅದ್ರೊಳಗೆ ಏನಿದೆ, ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಆ ಊರಿನ ಒಬ್ಬ ಯುವಕ ಏನ್ ಮಾಡ್ತಾನೆ, ಹುಡುಗ ಆ ವ್ಯಾನಿನೊಳಗೆ ಹೋಗ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಒಳಗಡೆ ಏನು ಇರಲ್ಲ. ಆದರೆ ವ್ಯಾನಿನ ಬಾಗಿಲು ಸ್ವಯಂ ಚಾಲಿತವಾದುದರಿಂದ ತಾನಾಗೆ ಮುಚ್ಚಿಕೊಂಡು ಬಿಡುತ್ತೆ. ಆ ವ್ಯಾನ್ ಒಳಗೆ ಹೋಗ್ತಾನೆ, ಏನು ಇದೆ ನೋಡೋಣ, ಏನಿದೆ ಅಂತ ಹೇಳಿ ಕ್ಯೂರಿಯಾಸಿಟಿಯಿಂದ ಹೋಗ್ತಾನೆ. ಅದ್ರೊಳಗೆ ಏನು ಇರಲ್ಲ. ಸೊ ಇನ್ನೇನು ಆಚೆ ಬರ್ಬೇಕು ಅಂದಾಗ ಆ ವ್ಯಾನ್ ಏನಾಗುತ್ತೆ, ಅದಾಗೆ ಅದು ಡೋರು ಕ್ಲೋಸ್ ಆಗ್ಬಿಡುತ್ತೆ, ಮುಚ್ಕೊಳ್ಬಿಡುತ್ತೆ. ಒಳಗೆ ಸಿಕ್ಕಿ ಹಾಕಿಕೊಂಡ ಯುವಕ ಗಾಬರಿಗೊಂಡು ಆ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸಿದ. ಬಾಗಿಲು ಎಷ್ಟು ತೆಗೆಯಕ್ ನೋಡ್ತಾ ಇದ್ದಾನೆ, ಬಾಗಿಲು ಮಾತ್ರ ಬರ್ತಾ ಇಲ್ಲ. ಒಳಗೆ ಸಿಕ್ಕಿ ಹಾಕೊಂಡ ಯುವಕ ಗಾಬರಿಯಿಂದ ಎಷ್ಟು ಬಾಗಿಲನ್ನು ತೆಗೆಯಕ್ ಪ್ರಯತ್ನ ಮಾಡ್ತಾನೆ, ಅದ್ ಮಾಡ್ತಾನೆ, ಇದು ಮಾಡ್ತಾನೆ, ಹೆಂಗ್ ಮಾಡಿದ್ರು ಒಟ್ನಲ್ಲಿ ಡೋರ್ ಓಪನ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅಂತ ತುಂಬಾ ಪಾಪ ಎಫರ್ಟ್ ಹಾಕ್ತಾನೆ. ಆದ್ರೆ ಎಷ್ಟು ಪ್ರಯತ್ನಿಸಿದ್ರು ಆ ವ್ಯಾನಿನ ಡೋರು ಓಪನ್ ಆಗೋದೇ ಇಲ್ಲ. ವ್ಯಾನಿನ ಗೋಡೆಗಳನ್ನು ಗುದ್ದಿ ಗುದ್ದಿ ಕಿಚ್ಕೋತಾನೆ. ಯಾರಾದ್ರೂ ಇದ್ರೆ ಕಾಪಾಡಿ, ನಾನು ವ್ಯಾನಿನೊಳಗೆ ಸಿಗಾಕೊಂಡ್ಬಿಟ್ಟಿದೀನಿ, ನನಗೆ ತುಂಬಾ ಚಳಿ ಆಗ್ತಾ ಇದೆ, ಐಸ್ ತುಂಬಿಕೊಂಡಿದೆ, ಇಲ್ಲಿ 0 ಡಿಗ್ರಿ ಇದೆ ತಾಪಮಾನ, ದಯವಿಟ್ಟು ನನ್ನನ್ನು ಯಾರಾದ್ರೂ ಕಾಪಾಡಿ, ನಾನು ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅವನು ತುಂಬಾ ಕಿರಿಸ್ತಾನೆ. ವ್ಯಾನಿಗೆಲ್ಲ ಗುದ್ದುತ್ತಾನೆ, ಸುತ್ತ ಗುದ್ದುತ್ತಾನೆ. ಹೊರಗಡೆ ಸೌಂಡ್ ಯಾರಾದ್ರೂ ಕೇಳಿದ್ರೆ ಬಂದ್ ನನ್ನನ್ನು ಸಹಾಯ ಮಾಡ್ತಾರೆ, ನನ್ನನ್ನು ಉಳಿಸ್ತಾರೆ ಅಂತ ಹೇಳಿ ಪಾಪ ಅವನೇನ್ ಮಾಡ್ತಾನೆ, ಜೋರಾಗಿ ಕಿರಿಸ್ತಾನೆ, ಗುದ್ದುತ್ತಾನೆ. ಆದ್ರೆ ಯಾರಿಗೂ ಹೊರಗಡೆ ಕೇಳ್ಸಲ್ಲ. ಅಧೈರ್ಯದಿಂದ ಕುಸಿದು ಬಿದ್ದ. ಅವನ ಧೈರ್ಯ ಹೋಯ್ತಲ್ಲಿಗೆ. ಅಲ್ಲಿವರೆಗೂ ಧೈರ್ಯದಿಂದ ಇರ್ತಾನೆ, ಹೆಂಗೋ ಹೊರ ಹೋಗ್ತೀನಿ ಅಂತ. ಇಷ್ಟೆಲ್ಲ ಪ್ರಯತ್ನ ಪಟ್ರು ಯಾವಾಗ ಆಗ್ಲಿಲ್ಲ. ಮುಗೀತು, ನಾನ್ ಸತ್ತೋಗ್ತೀನಿ ಅಂತ ಹೇಳಿ ಅವನು ಆ ಧೈರ್ಯ ತಂದ್ಕೊಂಡ್ಬಿಡ್ತಾನೆ, ಧೈರ್ಯ ಕಳ್ಕೊಂಡ್ಬಿಡ್ತಾನೆ. ಆದರೆ ಅಲ್ಲಿ ಬಿದ್ದಿದ್ದ ಸ್ಕ್ರೂ ಡ್ರೈವರ್ ನಿಂದ ಆ ವ್ಯಾನಿನ ಗೋಡೆಯ ಮೇಲೆ ಗೀಚಿದ. ಅಂದ್ರೆ ಅವನಿಗೆ ಗೊತ್ತಾಗುತ್ತೆ, ಇನ್ನು ಮುಗೀತು, ನಾನು ಸಾಯ್ತೀನಿ ಅಂತ ಹೇಳಿ ಅವ್ನ ಏನ್ ಮಾಡ್ಕೊಂಡ, ಅಲ್ಲೇ ವ್ಯಾನಲ್ಲಿ ಬಿದ್ದಿರ್ತಕ್ಕಂಥ ಸ್ಕ್ರೂ ಡ್ರೈವರ್ ಇರ್ತಾರೆ, ಅದನ್ನ ತಗೊಂಡು ವ್ಯಾನಿನ ಮೇಲೆ ಗೀಚಿ ಒಂದಿಷ್ಟನ್ನ ಬರ್ದ. ಏನಂತ ಬರ್ದ, ಇಲ್ಲಿ ತುಂಬಾ ಚಳಿ ಆಗುತ್ತಿದೆ, ಒಳಗಡೆಯ ತಾಪಮಾನ ತಣ್ಣಗಾಗುತ್ತಲೇ ಹೋಗುತ್ತಿದೆ. ಇಡೀ ರಾತ್ರಿ ನಾನು ಈ ಥಂಡಿಯಲ್ಲಿ ಇದ್ದರೆ ಸಾಯುವುದು ಖಚಿತ. ಬಹುಶಃ ಇದು ನಾನು ಬರೆಯುವ ಕೊನೆ ಮಾತುಗಳು ಹಿಂದೆ ಎಂತ ಹೇಳಿ ಗೀಚ್ತಾನೆ. ಇಷ್ಟನ್ನೆಲ್ಲ ಗೀಚ್ತಾನೆ. ಅಂದ್ರೆ ನನಗೆ ತುಂಬಾ ಚಳಿ ಆಗ್ತಾ ಇದೆ, ಇಲ್ಲಿ 0 ಡಿಗ್ರಿ ತಾಪಮಾನ ಇದೆ, ಆಮೇಲೆ ನಾನು ಇಲ್ಲೇ ರಾತ್ರಿ ಎಲ್ಲ ಇದೆ, ನಾನು ಸತ್ತೋಗ್ಬಿಡ್ತೀನಿ, ನನ್ನ ಕೊನೆ ಮಾತುಗಳು ಇದೇ ಇರ್ಬೋದು ಅಂತ ಹೇಳಿ ವ್ಯಾನಿನ ಮೇಲೆ ಈ ತರ ಬರಿತಾನೆ. ಆ ಮಾತುಗಳು ನಿಜವಾಗಿ ಹೋಯಿತು. ಚಳಿ ಎಂದುಕೊಳ್ಳುತ್ತಾ ನಡುಗಿ ಆತ ಸತ್ತೇ ಹೋಗ್ಬಿಟ್ಟ. ಪಾಪ ಅವನು ಧೈರ್ಯ ಕಳ್ಕೊಂಡ. ಮುಗಿತು, ನಾನು ಸತ್ತೋಗ್ತೀನಿ ಅನ್ಕೊಂಡು ಪಾಪ ನಿಜವಾಗ್ಲೂ ಸತ್ತೇ ಹೋಗ್ಬಿಟ್ಟ. ಚಳಿ ಆಗ್ತಿರ್ಲಿಲ್ಲ, ಚಳಿ ಅಂತ ಅನ್ಕೋತಾನೆ ಸತ್ ಹೋಗ್ಬಿಟ್ಟ. ಬೆಳಗ್ಗೆ ವ್ಯಾನ್ ಕಂಪನಿಯವರು ವ್ಯಾನ್ ಬಾಗಿಲು ತೆಗೆದಾಗ ಒಳಗೆ ಆ ಯುವಕನ ಶವ ಬಿದ್ದಿತ್ತು. ಗೋಡೆಯ ಮೇಲೆ ಆ ಯುವಕ ಗೀಚಿದ ಅವನ ಕೊನೆಯ ಮಾತುಗಳು ಇದ್ದವು. ಅವ್ನು ಸಾಯುವಾಗ ಗೀಚಿದ್ನಲ್ಲ, ನನಗೆ ತುಂಬಾ ಚಳಿ ಆಗ್ತಾ ಇದೆ, ಇಲ್ಲಿ 0 ಡಿಗ್ರಿ ಇದೆ, ನಾನು ಈ ಚಳಿ ರಾತ್ರಿ ಇದ್ರೆ ಸತ್ತೋಗ್ತೀನಿ ಅಂತ ಬರ್ದಿದ್ದಲ್ಲ, ಅದನ್ನ ಅವ್ರು ನೋಡ್ತಾರೆ. ಎಲ್ಲರಿಗೂ ಆಶ್ಚರ್ಯವಾದ ವಿಷಯವೆಂದರೆ ಆ ವ್ಯಾನ್ ನ ರೆಫ್ರಿಜಿರೇಟರ್ ಯಂತ್ರ ಚಾಲನೆಯಲ್ಲಿರ್ಲಿಲ್ಲ. ಅಂದ್ರೆ ಅಲ್ಲಿರ್ತಕ್ಕಂಥ ರೆಫ್ರಿಜಿರೇಟರ್ ಏನಿತ್ತಲ್ಲ, ಐಸ್ ಕ್ರೀಮ್ ತಗೊಂಡು ಹೋಗೋ ಗಾಡಿ, ಆ ಒಳಗದು ಅದು ಸ್ಟಾರ್ಟ್ ಆಗಿರ್ಲಿಲ್ಲ, ಆಫ್ ಆಗಿತ್ತು. ಒಳಗಿನ ತಾಪಮಾನ ಹೊರಗಡೆ ಎಷ್ಟಿತ್ತು ಅಷ್ಟೇ ಸಹ ಒಳಗಡೆನೂ ಇತ್ತು. ವ್ಯಾನಿನ ಒಳಗಡೆ ಬೇಕಾದಷ್ಟು ಆಮ್ಲಜನಕವು ಗಾಳಿನೂ ಸಹ ಇತ್ತು. ಮತ್ತು ಆ ವ್ಯಾನ್ಗೆ ಇನ್ನೊಂದು ಬಾಗಿಲು ಸಹ ಇತ್ತು. ಅವನು ಇನ್ನೊಂದ್ ಸ್ವಲ್ಪ ಸುತ್ತ ನೋಡಿ ಪ್ರಯತ್ನ ಪಟ್ಟಿದ್ರೆ ಆ ಇನ್ನೊಂದು ಡೋರನ್ನ ಓಪನ್ ಮಾಡ್ಕೊಂಡು ಆಚೆ ಬರಬಹುದಿತ್ತು. ಆತ ಸತ್ತಿದ್ದು ಚಳಿಯಿಂದ ಅಲ್ಲ, ಉಸಿರುಗಟ್ಟಿ ಅಲ್ಲ, ಆದರೆ ಶೀತಲ ವ್ಯಾನಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಇಲ್ಲಿ 0ಗಿಂತ ಕಡಿಮೆ ತಾಪಮಾನ ಇದೆ, ಈ ಚಳಿಯಲ್ಲಿ ಬದುಕಿ ಉಳಿಯುವುದು ಅಸಾಧ್ಯ ಎಂಬ ಸ್ವಯಂ ತನಗೆ ತಾನೇ ಕಲ್ಪಿಸಿಕೊಂಡು ಭ್ರಮಾಲೋಕದಲ್ಲಿ ಸಿಲುಕಿ ಹೆದರಿಕೆಯಿಂದಲೇ ಆತ ಸಾವನ್ನಪ್ಪಿದ್ದ. ಗೊತ್ತಾಯ್ತಾ? ನೋಡಿ, ಅವನು ಯಾವಾಗ ಆ ವ್ಯಾನಿನೊಳಗೆ ಹೋದ, ಆಲ್ರೆಡಿ ಅವನಿಗೆ ಮೈಂಡಿಗೆ ಬಂದ್ಬಿಡ್ತು, ಏನಿದು, ಇದು ಐಸ್ ವ್ಯಾನು, ತುಂಬಾ ಐಸ್ ಇದೆ, ಚಳಿ ಆಗುತ್ತೆ, ಮತ್ತೆ ಇದು 0 ಡಿಗ್ರಿಗಿಂತ ತಾಪಮಾನ ಕಡಿಮೆ ಇದೆ, ಈ ತಾಪಮಾನ ಇದೆ, ಮತ್ತೆ ಏನು ಇಲ್ಲಿ ಆಮ್ಲಜನಕ ಇಲ್ಲ, ನಂಗೆ ಉಸಿರಾಡ ಗಾಳಿ ಸಿಗಲ್ಲ, ನಾನು ರಾತ್ರಿ ಇಡೀ ವ್ಯಾನಲ್ಲಿ ಇದ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಅಂತ ಅವ್ನು ಯಾವಾಗ ಧೈರ್ಯ ಕಳ್ಕೊಂಡು ಇದನ್ನೆಲ್ಲ ತಾನೇ ಭ್ರಮೆಯಲ್ಲಿ ಕಲ್ಪಿಸಿಕೊಳ್ತಾನೆ, ಆ ಹೆದರಿಕೆಯಿಂದನೇ ಅವನು ಸತ್ತೋಗಿದ್ದು. ಅವನು ನಿಜವಾಗ್ಲೂ ಅಲ್ಲಿ ಚಳಿ ಆಗಿಲ್ಲ, ಯಾಕೆಂದ್ರೆ ಆಫ್ ಆಗಿತ್ತು ಆ ಮಿಷಿನ್ನು.
ಮತ್ತೆ ಅಲ್ಲಿ ಆಮ್ಲಜನಕವೂ ಬರ್ತಾ ಇತ್ತು. ಹೊರಗಡೆ ತಾಪಮಾನ ಎಷ್ಟಿತ್ತು, ಒಳಗಡೆನೂ ಅಷ್ಟೇ ತಾಪಮಾನ ಇತ್ತು. ಮತ್ತೆ ಗಾಳಿನೂ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ಏನು ಅವ್ನಿಗೆ ತೊಂದ್ರೆ ಆಗಿಲ್ಲ. ಈ ತರ ಇದೆ ನಾನ್ ಹಿಂಗ್ ಬದುಕಲ್ಲ ಅಂತ ಅವನಿಗೆ ಅವನೇ ಅನ್ಕೊಂಡು ಹೆದರ್ಕೊಂಡು ಭ್ರಮೆಯಲ್ಲಿ ಸಿಲ್ಕೊಂಡು ಅವನು ಸತ್ತಿದ್ದು ಅಂತ ಹೇಳಿ ಅಲ್ಲಿ ಬೆಳಗ್ಗೆ ಬಂದಿರೋ ಎಲ್ಲರಿಗೂ ಗೊತ್ತಾಗುತ್ತೆ. ಆಯ್ತಾ? ಆಗ ಆ ಮುಗೀತು. ಅವ್ನು ಈ ಹೆದರಿಕೆ ಎಂಬುದು ಅತಿ ಭಯಾನಕ. ಹೌದಲ್ವಾ? ನಮಗೂ ಕೆಲವೊಂದ್ ಟೈಮಲ್ಲಿ ನಾವು ಲೈಫಲ್ಲಿ ತುಂಬಾ ಹೆದರ್ತೀವಿ. ತುಂಬಾ ಸಂದರ್ಭಗಳಲ್ಲಿ ಹೆದರುತ್ತೀವಿ ಅಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಅದು ತುಂಬಾ ಭಯಾನಕ. ಕತ್ತಲೆಯಲ್ಲಿ ಹಗ್ಗವನ್ನು ತುಳಿದಿರುತ್ತೇವೆ. ಆದರೆ ಹಾವು ಇದು, ಅಯ್ಯೋ ಇದು ಬುಸ್ ಅನ್ನುತ್ತೆ, ಇದು ನಮ್ ಕಾಲಿಗೆ ಕಚ್ಚಿಬಿಡುತ್ತೆ, ಹೆಡೆ ಎತ್ಬಿಡುತ್ತೆ ಅಂತ ಹೇಳಿ ನಾವು ಭಯ ಪಡ್ಕೋತೀವಿ. ಹಾಗೆ ಆ ಹಗ್ಗ ಆಮೇಲೆ ಏನು ಅವೆಲ್ಲ ಕಲ್ಪಿಸಿಕೊಳ್ತೇವೆ. ಇಂತಹ ಸಂದರ್ಭಗಳಲ್ಲಿ ಧೈರ್ಯ ತಂದುಕೊಳ್ಳುವುದು ಅತಿ ಅವಶ್ಯಕ. ಇವಾಗ ನೈಟ್ ನಾವೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲೊಂದು ಹಗ್ಗ ಬಿದ್ದಿರುತ್ತೆ. ಹಗ್ಗ ತುಳಿದ ತಕ್ಷಣ ಏನ್ ಅನ್ಕೊಂತೀವಿ, ಅಯ್ಯೋ ನಾನು ಹಾವು ತುಳ್ದ್ಬಿಟ್ಟೆ ಅನ್ಸುತ್ತೆ, ಅದಕ್ಕೆ ನೋವಾಗಿರುತ್ತೆ, ಅದು ಹೆಡೆ ಎತ್ತುತ್ತೆ, ಬುಸ್ ಅನ್ನುತ್ತೆ, ನನ್ ಕಾಲಿಗೆ ಕಚ್ಬಿಡುತ್ತೆ. ಕಾಲಿಗೆ ಕಚ್ಚಿದ ತಕ್ಷಣ ಏನಾಗ್ಬಿಡುತ್ತೆ, ವಿಷ ನಮ್ ಇಡೀ ಬಾಡಿಗೆ ಸ್ಪ್ರೆಡ್ ಆಗ್ಬಿಡುತ್ತೆ, ನಾನಿನ್ ಸತ್ತೋಗ್ತೀನಿ ಅಂತ ಹೇಳಿ ನಮಗೆ ಒಂದು ಕ್ಷಣ ಹಗ್ಗ ತುಳಿದ ತಕ್ಷಣನೇ ನಮಗೆ ಬರೋದು ಇದಷ್ಟು ತಲೆಯಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಭಯ ಅನ್ನೋದು ನಮಗೆ ತುಂಬಾ ಕೆಟ್ಟದ್ದು. ನಾವು ಪ್ರತಿ ಕ್ಷಣ ಪ್ರತಿ ದಿನ ಧೈರ್ಯದಿಂದ ಇರ್ಬೇಕು ಅಂತ ಹೇಳಿದ್ದಾರೆ. ಅದೇ ಅವಶ್ಯಕ. ಎಂತಹ ಸಂದರ್ಭದಲ್ಲೂ ಧೈರ್ಯ ತಂದುಕೊಳ್ಳುವುದು ಅತಿ ಅವಶ್ಯಕ. ಈ ಧೈರ್ಯ ಆಂತರಿಕವಾಗಿಯೂ ಬರಬಹುದು ಅಥವಾ ಬಾಹ್ಯ ಮೂಲಗಳಿಂದ ಬರಬಹುದು. ಆಂತರಿಕ ಧೈರ್ಯ ಅಂತಂದ್ರೆ ನಮ್ಮ ಮನಸ್ಸಿಂದ ನಾನ್ ಸ್ಟ್ರಾಂಗ್ ಆಗಿದ್ದೀನಿ, ಇದರಿಂದ ಗೆದ್ದು ಹೋಗ್ತೀನಿ, ನನ್ ಭಗವಂತ ಇದ್ದಾನೆ, ಏನೋ ಒಂದ್ ಮಾಡ್ತಾನೆ ಅನ್ನೋದು ಬಾಹ್ಯ ಲೋಕದಿಂದ ಬರ್ತಕ್ಕಂಥ ಧೈರ್ಯ. ಮತ್ತೆ ಏನು ಆಂತರಿಕವಾಗಿ ಬರ್ತಕ್ಕಂಥ ಧೈರ್ಯ. ಬಾಹ್ಯ ಮೂಲಗಳಿಂದ ಬರ್ತಕ್ಕಂಥ ಧೈರ್ಯ ಅಂದ್ರೆ ನನ್ನ ಹಣೆಯಲ್ಲಿ ಭಗವಂತಂದು ಶಿವಪ್ಪಂದು ಭಸ್ಮ ಇದೆ, ಅದು ನನ್ನನ್ನು ಕಾಪಾಡುತ್ತೆ. ಮತ್ತೆ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದರಿಂದ ನಾನು ಉಳಿತೀನಿ. ಮತ್ತೆ ನನ್ನ ಕೈಯಲ್ಲಿ ತಾಯ್ತಾ ಇದೆ ಅಥವಾ ಏನೋ ದೇವ್ರ ದಾರ ಕಟ್ಕೊಂಡಿದ್ದೀನಿ, ಅದರಿಂದ ನಾನು ಉಳಿತೀನಿ. ಮತ್ತೆ ನನ್ನ ಕೊರಳಲ್ಲಿ ಭಜರಂಗಿದು ಆಂಜನೇಯನ್ ತಾಯ್ತಾ ಇದೆ, ಹಾಗಾಗಿ ಅವ್ರು ಬಂದು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ನಂಬಿಕೆ. ಅಂದ್ರೆ ನನ್ ತಾಯ್ತಾ ಇದೆ, ನನ್ನ ಹತ್ರ ಏನೋ ಒಂದು ದಾರ ಇದೆ, ನನ್ನ ಹತ್ರ ಏನೋ ಕುಂಕುಮ ಇದೆ ಅಂದ್ರೆ ಬಾಹ್ಯ ಲೋಕದಲ್ಲಿ ನಾವು ಆ ನಂಬಿಕೆ ನಮಗೆ ಭಗವಂತ ಇದ್ದಾನೆ, ಅವ್ನು ಕಾಪಾಡ್ತಾನೆ, ಭಗವಂತ ಯಾವ್ದೋ ರೂಪದಲ್ಲಿ ಬರ್ತಾನೆ ಅನ್ನೋದು ಈ ತರದ್ ಒಂದ್ ಸೈಡ್ ಅಲ್ಲಿ ಆ ಧೈರ್ಯ. ಆದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಆಂತರಿಕ ಧೈರ್ಯ. ನಮ್ಮನ್ನ ನಾವೇ ಧೈರ್ಯ ತಂದ್ಕೊಳ್ಳೋದು. ಆಗುತ್ತೆ ಏನ್ ಮಾಡೋಣ, ಎಲ್ಲಿ ಹುಡ್ಕೋಣ, ಏನ್ ಮಾಡೋಣ ಅಂತ ಹೇಳಿ ನಾವು ಆ ಸಮಯದಲ್ಲಿ ಧೈರ್ಯವಾಗಿರೋದು ಆಂತರಿಕ ಧೈರ್ಯ. ಈ ತರ 2 ಧೈರ್ಯ ನಾವು ತಂದ್ಕೋಬೇಕು. ಆಯ್ತಾ? ತಾಯ್ತಾ ಕೈಗೆ ಕಟ್ಟಿರುವ ಕರಿಯ ದಾರ ಮುಂತಾದವು. ಇವುಗಳಲ್ಲಿ ಏನಿಲ್ಲದಿದ್ದರೂ ಅವು ನಮ್ಮ ನಂಬಿಕೆಯನ್ನು ಧೈರ್ಯವಾಗಿ ಪರಿವರ್ತಿಸುತ್ತವೆ. ಕೆಲವೊಂದ್ ಟೈಮಲ್ಲಿ ಆ ತಾಯ್ತದಲ್ಲಿ ಏನೋ ಶಕ್ತಿ ಇಲ್ಲದೆ ಇರ್ಬೋದು, ಆ ದಾರದಲ್ಲಿ ಏನೋ ಶಕ್ತಿ ಇಲ್ಲದೆ ಇರ್ಬೋದು. ಆದ್ರೆ ನಾವು ನಂಬ್ಕೊಂಡಿರ್ತೀವಲ್ಲ, ಈ ದಾರದಿಂದ, ಈ ತಾಯ್ತದಿಂದ ನಾನು ಬದುಕ್ತೀನಿ, ಭಗವಂತ ಯಾರ್ದೋ ರೂಪದಲ್ಲಿ ಬರ್ತಾರೆ, ಹೇಗೋ ನನ್ನನ್ನು ಕಾಪಾಡ್ತಾರೆ ಅನ್ನೋ ಆ ನಂಬಿಕೆ ಇಟ್ಕೊಂಡಿರ್ತೀವಲ್ಲ, ಆ ನಂಬಿಕೆಯಿಂದನೇ ನಾವು ಬದುಕ್ತೀವಿ, ಆ ಸಮಸ್ಯೆಯಿಂದ ಪಾರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಧೈರ್ಯದ ಜೊತೆಗೆ ಎಡಬಿಡದೆ ಪ್ರಯತ್ನವೂ ಇರ್ಬೇಕು. ನಾನ್ ತಾಯ್ತಾ ಇದೆ, ನನ್ನ ಕೈಯಲ್ಲಿ ದೇವ್ರು ದಾರ ಇದೆ, ಅವರೇ ಬಂದು ನನ್ನ ಕಾಪಾಡ್ತಾರೆ ಅಂತ ನಾವು ಸುಮ್ಮನೆ ಕುತ್ಕೊಳ್ಳೋದಲ್ಲ. ನಾವು ಎಡಬಿಡದೆ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಅದ್ರ ಜೊತೆ ಈ ನಂಬಿಕೆನೂ ಇರ್ಬೇಕು ಅಂತ ಹೇಳಿದ್ದಾರೆ. ಇಂಗ್ಲೆಂಡ್‌ನ ಪ್ರಧಾನ ಮಂತ್ರಿ ಚರ್ಚಿಲ್ ಹಲವಾರು ದಶಕಗಳ ಹಿಂದೆ ಒಂದು ಘೋಷಿಸಿದ ಮಾತು. ಅದು ಯಾವ ಮಾತು? ನೆವರ್ ನೆವರ್ ಗಿವ್ ಅಪ್. ಗೊತ್ತಾಯ್ತಾ? ಇದು ಇಂಗ್ಲೆಂಡಿನಲ್ಲಿ ಪ್ರಧಾನ ಮಂತ್ರಿ ಘೋಷಿಸಿದ ಮಾತಂತೆ. ನೆವರ್ ನೆವರ್ ಗಿವ್ ಅಪ್. ಎಂದೆಂದಿಗೂ ಪ್ರಯತ್ನ ಬಿಡಬೇಡಿ. ಅಂದ್ರೆ ಏನೋ ಮಾಡಕ್ ಹೋಗ್ತೀವಿ, ಅದಾಗ್ಲಿಲ್ಲ ಅಂದ ತಕ್ಷಣ ಪ್ರಯತ್ನ ಬಿಟ್ಬಿಡೋದಲ್ಲ. ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಒಂದಲ್ಲ ಒಂದಿನ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಈ ಚಾಪ್ಟರ್‌ನ ನಮಗೆ ಅರ್ಥ ಮಾಡ್ಸುತ್ತೆ. ಸೊ ಈ ಚಾಪ್ಟರ್ ತುಂಬಾ ಚೆನ್ನಾಗಿದೆ ಅಲ್ವಾ? ನಿಮಗೆ